ಹಾಯ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಮಗುಗೆ ಒಡ್ರಾಗಿ ಹಿಟ್ಟಂತ ಹೇಳ್ತಾರಲ್ವಾ, ಜೀನಿ ಟೈಪ್, ಅದನ್ನು ನಾವು ಮನೇಲೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಅದರಿಂದ ಮಗುಗೆ ಏನೆಲ್ಲ ಬೆನಿಫಿಟ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ 6 ಮಂತ್ ಆಗಿರುವಂಥ ಬೇಬಿಗೆ ಅಷ್ಟೇ ಕೊಡಬೇಕು. ಯಾವುದೇ ಕಾರಣಕ್ಕೂ 6 ಮಂತ್ ಒಳಗಡೆ ಇರೋ ಬೇಬಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಒಡ್ರಾಗಿ ಹಿಟ್ಟನ್ನು ಕೊಡ್ಲಿಕ್ಕೆ ಹೋಗಬಾರ್ದು, ಯಾಕಂದರೆ ಜೀರ್ಣ ಮಾಡ್ಕೊಳ್ಳಲ್ಲ. ಹಾಗಾಗಿ 6 ತಿಂಗಳು ಮೇಲ್ಪಟ್ಟ ಮಗುಗೆ 6 ಮಂತ್ ಕಂಪ್ಲೀಟ್ ಆಗಿ 7 ಮಂತಿಗೆ ಬಿದ್ದಿರುತ್ತಲ್ಲ ಅಂಥ ಮಕ್ಳಿಗೋಸ್ಕರ ಈ ಒಡ್ರಾಗಿ ಹಿಟ್ಟನ್ನ ಹಳ್ಳಿ ಸೈಡ್ ಮಾಡ್ತಾರೆ. ಅದನ್ನು ಮನೇಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆಲ್ಲ ಏನೇನು ಐಟಮ್ ಬೇಕು, ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿ ಹೇಗೆ ಮಾಡೋದು ಒಡ್ರಾಗಿ ಹಿಟ್ಟು ಅಂತ ನಾನು ತೋರಿಸ್ತೀನಿ ಈ ವ್ಲಾಗಲ್ಲಿ. 100 ಗ್ರಾಮು ಕಡಲೆಕಾಳು, 100 ಗ್ರಾಮು ಹೆಸರು ಬೇಳೆ, ಹಾಗೆ 100 ಗ್ರಾಮು ಉದ್ದಿನ ಬೇಳೆ, ವಾಲ್ನೆಟ್ಟು 50 ಗ್ರಾಮು, ಬಾದಾಮಿ 50 ಗ್ರಾಮು, ಗೋಡಂಬಿ ಬಂದುಬಿಟ್ಟು ಅದು ಕೂಡ 50 ಗ್ರಾಮ್ನೇ ತೊಗೊಂಡಿದ್ದೀನಿ. ಮೆಂತ್ಯ 10 ರುಪೀಸ್ ಅಷ್ಟೇ. ಮತ್ತು ಸೋಯಾ ಕಾಳು ಅಂತ ಹೇಳಿ ಬರುತ್ತೆ, ಅದು ಕೂಡ 100 ಗ್ರಾಮ್ ತೊಗೊಂಡಿದ್ದೀನಿ. 1 kg ರಾಗಿ, ಕಾಲು kg ಕುಸಲಕ್ಕಿ, ಕಾಲು kg ಗೋಧಿ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಏನು ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬೇಸನ್ ಇಟ್ಕೊಂಡು ರಾಗಿ ಅಷ್ಟೇ ತೊಗೊಂಬಂದಿದ್ದೀನಿ. ನೋಡಿ, 1 kg ರಾಗಿನ ಚೆನ್ನಾಗೆ 3 to 4 ಟೈಮ್ ಆದರೂ ವಾಶ್ ಮಾಡಬೇಕು. ಕೆಂಪು ರಾಗಿ ತೊಗೊಳ್ಳಿ, ಆದಷ್ಟು ಕೆಂಪು ರಾಗಿ ತೊಗೊಂಡಷ್ಟು ಮಕ್ಕಳಿಗೆ ರುಚಿ ಸಿಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ, ವಾಶ್ ಮಾಡ್ತಾ ಎಷ್ಟು ಗಲೀಜು ಬರ್ತೈತೆ ಅಂತ. ಹಂಗಾಗಿ ಆದಷ್ಟು ಚೆನ್ನಾಗೆ ವಾಶ್ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ಏನಪ್ಪ ಅಂತಂದರೆ, ರಾಗಿ ಚೆನ್ನಾಗೆ ನೈಟು ಏನು ನಾಳೆ ಒಡ್ರಾಗಿ ಹಿಟ್ಟು ಮಾಡಿಸ್ತೀನಿ ಅಂದರೆ ನೈಟೇ ವಾಶ್ ಮಾಡಿ ಇಟ್ಕೊಂಬಿಡಿ. ಒಂದು 3-4 ಸತಿ ವಾಶ್ ಮಾಡಿ ಅದನ್ನು ಬಟ್ಟೆಗೆ ಕಟ್ಟಿ ಇಟ್ಕೊಂಡು, ಓವರ್ ನೈಟು ಬಟ್ಟೆಲಿ ಕಟ್ಟಿ ಇಟ್ಬಿಟ್ಟು ಬೆಳಗ್ಗೆಗೆ ಅದನ್ನು ಬಿಸಿಲಿಗೆ ಒಣಗಾಕೊಬೇಕು. ಬಿಸಿಲಿಗೆ ಒಣಗಾಕಿದ್ರೆ ಹೆಂಗಿರ್ಬೇಕಂದ್ರೆ, ಬಾಯಲ್ಲಿ ಒಂದು ಕಾಳು ಹಾಕಿದ್ರೆ ಮೆತ್ತಗಿರಬಾರ್ದು, ತಿಂದರೆ ಅದು ಫುಲ್ಲು ಡ್ರೈ ಆಗಿರೋ ಥರ ಇರಬೇಕು. ಆ ಥರ ರಾಗಿನ ಚೆನ್ನಾಗೆ ಒಣಗಿಸ್ಕೋಬೇಕು. ಇಲ್ಲ ಅಂತಂದರೆ ಒಡ್ರಾಗಿ ಹಿಟ್ಟು ಏನು ಮಾಡ್ತೀವಿ ಮಗುಗೆ ನಾವು, ಅದು ಚೆನ್ನಾಗಿ ಬರಲ್ಲ, ಮತ್ತು ಟೇಸ್ಟ್ ಕೂಡ ಸಿಕ್ಕಲ್ಲ, ಮಕ್ಕಳು ಕೂಡ ತಿನ್ನಲ್ಲ. ಹಂಗಾಗಿ ಆದಷ್ಟು ಚೆನ್ನಾಗೆ ಓವರ್ ನೈಟ್ ನೆಂದಿರುತ್ತೆ ರಾಗಿ, ಹಂಗಾಗಿ ಚೆನ್ನಾಗಿ ನೆನೆಸಿ ಇಟ್ಟಿರೋದ್ರಿಂದ ಚೆನ್ನಾಗಿ ಒಣಗಿಸ್ಕೋಬೇಕು. ಒಂದೇ ಒಂದು ಕಾಳು ಬಾಯಲ್ಲಿ ಹಾಕಿದ ತಕ್ಷಣ ಟಕ್ ಅಂತ ಅನ್ಬೇಕು, ಅದು ಆ ರೇಂಜಿಗೆ ಒಣಗಿಸ್ಕೊಬೇಕು. ಸೊ ನೋಡಿ, ನಾನು ನೈಟೆಲ್ಲ ನೆನಾಕಿಟ್ಟಿದ್ದೆ, ಸ್ವಲ್ಪ ಮೊಳಕೆ ಬಂದಿರುತ್ತೆ, ಅದು ಕ್ಲಿಯರಾಗಿ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ. ಮೂತಿ ಮಾತ್ರ ಮೊಳಕೆ ಹೊಡೆದಿರುತ್ತೆ. ನಾನು ಅದನ್ನು ತಗೊಂಡೋಗ್ಬಿಟ್ಟು ಬಿಸಿಲಲ್ಲಿ ಒಣಗಾಕೊತೀನಿ. ನೋಡಿ, ಈ ಥರ ಒಂದು ಚೀಲ ಹಾಸ್ಕೊಂಡು ನಾನು ಬಿಸಿಲಲ್ಲಿ ಒಣಗಾಕಿದ್ದೀನಿ. ನೆಕ್ಸ್ಟು ನೋಡಿ ತೊಗೊಬಂದಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಒಡ್ರಾಗಿ ಹಿಟ್ಟನ್ನ ಹೇಗೆ ಮಾಡಿಸ್ಕೊಳ್ಳೋದು, ಅದನ್ನು ಹೇಗೆ ಕ್ಲೀನಾಗಿ ಇಟ್ಕೊಳ್ಳೋದು ಅಂತ ನೋಡಿ. ಇವಾಗ ನಾನು ಒಂದು ಬಾಣಲಿನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಫಸ್ಟು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಏನು ಐಟಮ್ ಇಟ್ಕೊಂಡಿದ್ವಿ ಅದನ್ನೆಲ್ಲನೂ ಫ್ರೈ ಮಾಡೇ ಹಾಕಬೇಕು, ಯಾವುದೇ ಕಾರಣಕ್ಕೂ ಹಸಿಯಾಗಿ ಹಾಕಬೇಡಿ. ಅದು ಏನಾಗುತ್ತೆ ಅಂದರೆ ಒಡ್ರಾಗಿ ಹಿಟ್ಟು ಬೇಗ ಹಾಳಾಗ್ಬಿಡುತ್ತೆ ಮಗುಗೆ. ಹಂಗಾಗಿ ಸೊ ನೀವು ಔಟ್ಸೈಡ್ ತೊಗೊಂಡು ತಿನ್ಸೋದ್ಕಿಂತ ಮನೇಲೇ ಆದಷ್ಟು ಅನ್ಹೆಲ್ತಿ ಫುಡ್ನ ಮಕ್ಳಿಗೆ ಕೊಟ್ಟರೆ ಮಕ್ಕಳು ಕೂಡ ಗಟ್ಟಿಯಾಗಿರ್ತಾರೆ ಅನ್ನೋದು ನನ್ನ ಒಂದು ಸಜೆಷನ್ನು. ಸೊ ನೋಡ್ತಾ ಇದ್ದೀರಲ್ಲ, ಫುಲ್ಲು ಕೆಂಪಗಾಗೋ ಥರ ಈ ಥರ ಹುರ್ಕೊಂಡಿದ್ದೀನಿ. ಒಂದು ಆಗಿದೆ ಇವಾಗ ಏನಿದು ಕಡಲೆಕಾಳು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಉದ್ದಿನ ಬೇಳೆ ಅಂತ ಹೇಳ್ತಾರೆ ಅಲ್ವಾ, ಈಗ ದೋಸೆಗೆಲ್ಲ ಹಾಕ್ತಿರಲ್ಲ ಉದ್ದಿನ ಬೇಳೆ, ಅದು ಕೂಡ 100 ಗ್ರಾಮ್ 100 ಗ್ರಾಮ್, ಅದನ್ನು ಕೂಡ ಸೇಮ್ ಕೆಂಪಗಾಗೋ ಥರನೂ ನಾವು ಫ್ರೈ ಮಾಡ್ಕೊಬೇಕು. ಸೊ ನೋಡ್ತಾ ಇದ್ದೀರಲ್ಲ, ನಾನೀಗ ಚೆನ್ನಾಗೆ ಬಾಣಲಿ ಅಂದರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ, ಆಡಿಸ್ತಾನೆ ಇರಿ, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಕೂಡ ಕೆಂಪಗಾಗಬೇಕು, ವೈಟ್ ಇರೋದೆಲ್ಲನೂ ಫುಲ್ ಕೆಂಪಾಗಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಬಣ್ಣ ಚೇಂಜ್ ಆಯಿತು, ಅದು ಕೂಡ ಶಿಫ್ಟ್ ಮಾಡಿ. ಇದು ಸೋಯಾಬೀನ್ ಅಂತಲೂ ಹೇಳ್ತಾರೆ, ಸೋಯಾ ಕಾಳು ಅಂತ ಕೂಡ ಹೇಳ್ತಾರೆ. ಸೋಯಾಬೀನ್ ಅಂದರೆ ಅರ್ಥ ಆಗಲ್ಲ, ಸೋಯಾ ಕಾಳು ಅಂತಲೇ ಕೇಳಿ. ಇದು ಕೂಡ 100 ಗ್ರಾಮ್ ತೊಗೊಂಡಿದ್ದೀನಿ. ಇದಂತೂ ಏನಂತಂದರೆ ಫ್ರೈ ಮಾಡ್ತಾ ಪಟ್ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದು 2 ಭಾಗ ಆಗುತ್ತೆ. ಅಲ್ಲಿ ನೋಡಿ, ನೀವು ಸಿಪ್ಪೆ ಕಾಣ್ತಾ ಇರ್ಬೋದು, ಮೇಲ್ಗಡೆ ಎಲ್ಲ ಓಪನ್ ಆಗ್ತಾ ಇದೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಹೆಸರು ಬೇಳೆ ಕೂಡ 100 ಗ್ರಾಮ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆ ಥರ ಎಲ್ಲ ಫ್ರೈ ಮಾಡಿಕೊಂಡು
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನೇನಪ್ಪ ಹೇಳೋದು ಅಂದರೆ ಔಟ್ಸೈಡು ಬೇಬಿಗಳಿಗೆ ತಂದು ತಿನ್ನಿಸೋದ್ಕಿಂತ ಮನೇಲೇ ಆದಷ್ಟು ಮಾಡಿ ತಿನ್ನಿಸಿ. ಸೊ ಇದೇನಿಲ್ಲ ಅಂದರೂ ಒಂದು 400 ರುಪೀಸ್ ಆಗುತ್ತೆ. ಆದರೆ ಮಗುಗೆ ಒಂದು 3-4 ತಿಂಗಳು ಹೊಟ್ಟೆ ತುಂಬ ಊಟ ಆಗುತ್ತೆ. ಸೊ 1 ಟೈಮ್ ಇಲ್ಲ 2 ಟೈಮ್ ಆದರೂ ಕೊಡ್ಬೋದು ಈ ಹಸಿ ಹಿಟ್ಟನ್ನ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಹೆಸರು ಬೇಳೆ ಕೂಡ ಕೆಂಪಗಾಯಿತು. ಇದನ್ನು ಕೂಡ ಎತ್ಬಿಟ್ಟು ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಇವಾಗ ಗೋಧಿ ಹಾಕೋತಾ ಇದ್ದೀನಿ. ಗೋಧಿ ಬಂದು 1/4 kg ಇದೆ. ಗೋಧಿ ಹೆಂಗಾಗಬೇಕು ಅಂತ ಅಂದರೆ ಅದು ಡಬಲ್ ಆಗಬೇಕು. ನಾವು ನೋಡಿ ಇವಾಗ ಹೆಂಗೆ ಓಪನ್ ಆಗಿದೆ ಅಲ್ಲ, ಈ ಥರ ಸಿಡಿಬೇಕು. ಪೂರಿ ಏನಾದರೂ ಮಾಡಿದ್ರೆ ಸಿಡಿಯುತ್ತೆ ಗೊತ್ತಾ, ಆ ಥರ ಸಿಡಿಯೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಎಲ್ಲ ಐಟಮು ತೊಗೊಬಂದು ನಾನು ಒಂದು ಏನು ಹೇಳ್ತಾರೆ ಲುಂಗಿ ಹಾಸ್ಬಿಟ್ಟು ಎಲ್ಲನೂ ಹಾಕ್ತಾಯಿದ್ದೀನಿ, ಎಲ್ಲ ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇದು ಬಂದು ಕುಸಲಕ್ಕಿ ಅಂತ ಹೇಳ್ತಾರೆ. ಇದು ಕೂಡ 1/4 kg ತೊಗೊಂಡಿದ್ದೀನಿ ನಾನು. ಮಕ್ಕಳು ಅಂತ ಅಂದಮೇಲೆ ಎಲ್ಲ ಐಟಮು ಹಾಕಬೇಕು. ಒಂದು 12 ಥರ ಐಟಮು ನಾನು ಹಾಕಿರೋದು, ಒಂದು 12 ಐಟಮ್ ಇರ್ಬೋದು. ಸೊ ನೀವೇ ನೋಡ್ತಾ ಇದ್ದೀರಲ್ಲ ನಾನು ಯಾವ್ಯಾವ ಐಟಮ್ ತೊಗೊಂಡಿದ್ದೀನಿ, ನಾನು ಹೆಂಗೆ ಉರಿತಾ ಇದ್ದೀನಿ ಅಂತ. ಅಕ್ಕಿ ಕೂಡ ನೋಡಿ ಕುಸಲಕ್ಕಿ ಬ್ರೌನ್ ಕಲರ್ ಆಗಬೇಕು. ಅದು ವೈಟ್ ಇರೋದೆಲ್ಲನೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನೋಡಿ ಈ ಥರ ಈಗ ಹುರ್ಕೊಂಡಾಗಿದೆ. 10 ರೂಪಾಯಿ ಮೆಂತ್ಯ ಏನು ಇಟ್ಕೊಂಡಿದೆ ಆ ಮೆಂತ್ಯ ಕೂಡ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಮೆಂತ್ಯ ನಿಮಗೆ ಗೊತ್ತು ಪಟ್ ಪಟ್ ಅಂತ ಅದು ಕೂಡ ಸಿಡಿಯುತ್ತೆ. ಅಲ್ಲಿವರೆಗೂ ಮೆಂತ್ಯ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲನೂ ಫ್ರೈ ಮಾಡಿಕೊಂಡು ಎಲ್ಲನೂ ಕೂಡ ಒಂದು ಬಟ್ಟೆ, ಕಾಟನ್ ಬಟ್ಟೆ ಇದ್ದರೆ ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗೆ ತಣ್ಣಗಾಗೋವರೆಗೂ ಬಿಟ್ಕೊಳ್ಳಿ. ಸೊ ಏನು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೆ, ವಾಲ್ನೆಟ್ಟು, ಬಾದಾಮಿ, ಗೋಡಂಬಿ, ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊತಿದ್ದೀನಿ. ತುಂಬ ಉರಿಯೋಕೆ ಹೋಗ್ತಾ ಇಲ್ಲ, ಯಾಕಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಅಲ್ವಾ, ಹಂಗಾಗಿ. ಸೊ ರಾಗಿ 1 kg ಏನಿತ್ತು ಒಣಗಿಸಿ ಇಟ್ಕೊಂಡಿದ್ದೆ, ಅದನ್ನು ನಾನು ಜಸ್ಟ್ ಬೆಚ್ಚಗೆ ಮಾಡಿ ಹಾಕ್ತಾಯಿದ್ದೀನಿ. ಅಂದರೆ ಉರಿತಾ ಇಲ್ಲ ನಾನು ರಾಗಿನ, ಜಸ್ಟ್ ಬೆಚ್ಚಗೆ ಮಾಡಿ ಹಾಕ್ತಾಯಿದ್ದೀನಿ. ಹುರಿದು ಬಿಟ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ಹಾಗೆ ಬೆಚ್ಚಗೆ, ಯಾಕಂತಂದರೆ ನಾವೇನಾದರೂ ಸರಿಯಾಗಿ ಒಣಗಿಸ್ಕೊಂಡಿಲ್ಲ ಅಂತ ಅಂದ್ರೂ ಕೂಡ ಬೆಚ್ಚಗೆ ಮಾಡಿಕ್ಕಿದ್ರೆ ಚೆನ್ನಾಗಿರುತ್ತೆ. ರಾಗಿ ಅವ್ರಿಗೂ ತಿನ್ನೋಕ್ಕೂ ಟೇಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ 1 kg ರಾಗಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ನಾನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ನೋಡಿದ್ರೆ ಬಿಸಿ ಇರಬೇಕು, ಬಿಸಿ ಇರಬೇಕು, ಅಷ್ಟಿದ್ರೆ ಸಾಕು. ಅದನ್ನು ತೊಗೊಂಡೋಗಿ ನೋಡಿ ಇವಾಗ ನಾನು ಯಾವ ಬಟ್ಟೆ ಇಟ್ಕೊಂಡಿದ್ದೆ ಅದಕ್ಕೆ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ, ನೋಡ್ತಿದ್ದೀರಲ್ಲ. ಹಾಗೆ ಒಂದು 4 ಏಲಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಏನಕ್ಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಎಲ್ಲನೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಏನು ಹುರಿದು ಇಟ್ಕೊಂಡಿದ್ದೆ ಐಟಮ್ನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫುಲ್ಲು ತಣ್ಣಗಾಗಬೇಕು, ಕೂಲ್ ಆಗೋವರೆಗೂ ಬಿಡಬೇಕು. ಬಿಟ್ಬಿಟ್ಟು ಆಮೇಲೆ ಏನು ನಾವು ಮಿಲ್ಲಿಗೆ ತೊಗೊಂಡೋಗಿ ಮಿಲ್ಲಲ್ಲಿ ಬೇಬಿದು ಒಡ್ರಾಗಿ ಹಿಟ್ಟು ಅಂತ ಹೇಳಿದ್ರೆ ಅವರೇ ಪೌಡರ್ ಥರ ಹಾಕ್ಕೊಡ್ತಾರೆ. ಸೊ ಇವಾಗ ರೆಡಿಯಾಗಿದೆ, ನಾನು ಮಿಲ್ಲಿಗೆ ತೊಗೊಂಡು ಹೊರಟಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ನೋಡಿ ಪೌಡರ್ ಯಾವ ಥರ ಮಾಡಿಸ್ಕೊಬಂದಿದ್ದೀನಿ. ಅದು ಬಂದು 2 kg ಇತ್ತು, ಆದರೆ ಹಸಿಟ್ಟು ನೋಡಿದ್ರೆ ಒಂದು 4 kg ಆಗಿತ್ತು, ಅಷ್ಟರ ಮಟ್ಟಕ್ಕಿತ್ತು. ನೋಡ್ತಾ ಇದ್ದೀರಲ್ಲ. ಸೊ ಮಿಲ್ಲಿಂದ ತಂದಿದ ತಕ್ಷಣ ಒಂದು ಬಟ್ಟೆ ಮೇಲೆ ಈ ಥರ ಹಾಕೋಬಿಡಿ, ಇಲ್ಲ ಅಂತ ಅಂದರೆ ಬಿಸಿ ಇರುತ್ತೆ ಅಲ್ವಾ, ಹಾಳಾಗಿಬಿಡುತ್ತೆ. ಹಿಂಗೆ ತಣ್ಣಗೆ ಮಾಡಿಕೊಂಡು ಆಮೇಲೆ ಜಲ್ಡಿ ಹಿಡ್ಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಸೊ ನೋಡ್ತಿದ್ದೀರಲ್ಲ ಗಾಯ್ಸ್, ಹೇಗೆ ಒಡ್ರಾಗಿಟ್ಟು ತುಂಬ ಈಸಿಯಾಗಿ ಮನೇಲೆ ಮಾಡ್ಕೋಬೋದು ಅಂತ. 200 ಗ್ರಾಮ್ಗೆಲ್ಲ 300 ಚಿಲ್ಲರೆ ಆ ಥರ ಎಲ್ಲ ಸಮಥಿಂಗ್ ಕೊಟ್ಟು ತಗೊಬಂದು ಮಗುಗೆ ತಿನ್ಸೋದ್ಕಿಂತ ಹೀಗೆ ನಾವೇ ಮನೇಲೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಡೆಸ್ಟ್ ಏನಿದೆ ಅದು ತೆಗ್ದೆ. ನೋಡಿ ಒಡ್ರಾಗಿ ಹಿಟ್ಟು ರೆಡಿ ಆಯಿತು. ಮಕ್ಕಳು ಕೂಡ ಖುಷಿ ಪಟ್ಟು ತಿಂತಾರೆ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ಯಾವ ಥರ ಬಳಸೋದು ಅಂದರೆ ಮಕ್ಕಳಿಗೆ ಹೇಗೆ ಮಾಡಿ ತಿನ್ನಿಸೋದು ಅಂತಲೂ ಕೂಡ ತೋರಿಸ್ತಿದ್ದೀನಿ. ನೋಡಿ ಇವಾಗ ಜಲ್ಡಿ ಎಲ್ಲ ಹಿಡಿದಾಯಿತು. ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ನಿಮ್ಮ ಮನೇಲಿ ಸ್ಟೀಲ್ ಬಾಕ್ಸ್ ಇದ್ದರೆ ಅದನ್ನು ತೊಗೊಂಡು ಎಲ್ಲ ಏನು ಹಸಿಟ್ಟು ಜಲ್ಡೆ ಹಿಡಿದಿದ್ರೆ ಅದನ್ನು ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಅಮುಕ್ಬೇಕು. ಎಲ್ಲೂ ಕೂಡ ಅದಕ್ಕೆ ಸ್ವಲ್ಪನೂ ಗಾಳಿ ಹೋಗಬಾರ್ದು, ಆ ರೀತಿ ಅಮುಕ್ಬೇಕು. ಏನಕ್ಕಪ್ಪ ಪ್ರೆಸ್ ಮಾಡಿ ಇಡಬೇಕು ಅಂತ ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ, ಬೇಗ ಹಾಳಾಗಲ್ಲ ಅನ್ನೋ ಕಾರಣಕ್ಕೆ. ಇದಕ್ಕೆ ಕಲ್ಸಕ್ಕರೆ ಹಾಕ್ತಾರೆ, ನಾನು ಕಲ್ಸಕ್ಕರೆ ಹಾಕ್ತಾಯಿಲ್ಲ. ಏನಕ್ಕೆ ಹಾಕ್ತಾಯಿಲ್ಲ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲ ಅಮ್ಕಾಯಿತು ನೋಡಿದ್ರಲ್ಲ. ಇವಾಗ ನಾನು ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ. ಸೊ 2 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಆ ಹಾಲಿಗೆ 2 ಸ್ಪೂನ್ ಒಡ್ರಾಗಿ ಹಿಟ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎಲ್ಲೂ ಗಂಟು ಇಲ್ದಂಗೆ ಚೆನ್ನಾಗೆ ತಿರ್ಕೊಂಡು ಏನಕ್ಕೆ ತಿರ್ಕೊಬೇಕಂದ್ರೆ ಕಾಯಿಸಿ ಆರಿಸಿರೋ ಹಾಲು ತೊಗೊಳ್ಳಿ, ಯಾವುದೇ ಕಾರಣಕ್ಕೂ ಹಸಿ ಹಾಲಂತೂ ಹಾಕಬೇಡಿ, ಮಕ್ಕಳು ಅಲ್ವಾ ತಿನ್ನೋದು. ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ತಿರುಗಿಕೊಂಡು ಲೋ ಫ್ಲೇಮಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಇಟ್ಕೊಂಡು ಚೆನ್ನಾಗೆ ಕೈ ತಿರುತ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡಕ್ಕೆ ಹೋಗ್ಬೇಡಿ, ಕೈ ಬಿಟ್ಟರೆ ಒಡ್ರಾಗಿ ಹಿಟ್ಟು ಹಾಳಾಗ್ಬಿಡುತ್ತೆ. ಆವಾಗ ಮಗುಗೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಒಡ್ರಾಗಿ ಹಿಟ್ಟನ್ನ ತಿರುಗ್ತಾ ಇದ್ದೀನಿ ಅಂತ. ಸೊ ಈ ಥರ ತಿರುಗ್ತಾನೆ ಇರಬೇಕು, ಒಡ್ರಾಗಿ ಹಿಟ್ಟು ರೆಡಿ ಆಗುತ್ತೆ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಗಾಯ್ಸ್
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಫಾಲೋ ಮಾಡೋಕ್ಕೆ ಹೋಗಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ದಯಮಾಡಿ. ನಮ್ಮನ್ನು ಕೂಡ ಬೆಳೆಸಿ, ಯಾರ್ಯಾರನ್ನೂ ಬೆಳೆಸ್ತೀರಾ ಅಂತ ಏನೇನೋ ಮಾಡ್ತೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ಒಡ್ರಾಗಿ ಹಿಟ್ಟು ರೆಡಿ ಆಯಿತು. ಸೊ ಒಂದಿನ ಬೆಲ್ಲ, ಒಂದಿನ ಶುಗರ್, ಒಂದಿನ ಉಪ್ಪು ಈ ಥರ ಹಾಕೋಬೋದು. ಹಾಕೊಂಡ್ರೆ ಸಾಕು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ನಾನು ತೆಳ್ಳಗೆ ಮಾಡ್ಕೋತೀನಿ, ಯಾಕಂದರೆ ಈ ಉರಿಯೋ ಬಿಸಿಲಲ್ಲಿ ತುಂಬ ಗಟ್ಟಿಯಾಗಿ ಮಾಡಿದ್ರೆ ಮಕ್ಳಿಗೂ ಕೂಡ ಒಂಥರ ಕಿರಿಕಿರಿ ಅನಿಸುತ್ತೆ ತಿನ್ನಲಿಕ್ಕೆ. ಸೊ ಹಂಗಾಗಿ ಈ ಥರ ತೆಳ್ಳಗೆ ಮಾಡಿಕೊಟ್ರೆ ಅವ್ರಿಗೂ ಕೂಡ ಬೇಗ ತಿನ್ಕೋತಾರೆ, ಅವ್ರಿಗೂ ರುಚಿ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಥ್ಯಾಂಕ್ ಯು.